ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ನಾನು ಬೆಳಗ್ಗೆನೆ ಎಲ್ಲ ರೆಡಿ ಆಗ್ತಿದ್ದೀನಿ. ಎಲ್ಲಿಗೆ ಅಂತ ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಹೌದು, ನಮ್ಮ ಚಿಕ್ಕತ್ತೆ ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಅದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಮುಗಿಸಿ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ವಿಡಿಯೋನ ನೀವು ಆಲ್ರೆಡಿ ಶಾರ್ಟ್ಸ್ನಲ್ಲಿ ನೋಡಿರ್ತೀರಾ. ಗೆಟ್ ರೆಡಿ ವಿತ್ ಮೀ ಅಂತ ನಾನೊಂದು ಶಾರ್ಟ್ಸ್ ಪೋಸ್ಟ್ ಮಾಡಿದ್ದೆ ಫಾರ್ ಫ್ಯಾಮಿಲಿ ಫಂಕ್ಷನ್ ಅಂತ. ಸೊ ಅದನ್ನೇ ಇದ್ರಲ್ಲೂ ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ನಾರ್ಮಲ್ ಆಗಿ ಜಾಸ್ತಿ ಮೇಕಪ್ ಮಾಡಲ್ಲ. ಯಾಕಂದ್ರೆ ನನ್ನ ಫಸ್ಟ್ ಆಫ್ ಆಲ್ ಆಯಿಲಿ ಫೇಸ್. ಸೊ ಜಾಸ್ತಿ ಮೇಕಪ್ ಮಾಡಿದಾಗ ಫೇಸ್ ಎಲ್ಲ ಇನ್ನೂ ಆಯಿಲಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅಂತ ನಾನು ಜಸ್ಟ್ ಒಂದು ಸನ್ಸ್ಕ್ರೀನ್ ಮತ್ತೆ ಒಂದು ಲೋಷನ್ ಮತ್ತೆ ಸಿ ಕ್ರೀಮ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಮುಂಚೆ ನಾನು ಎಲ್ಲಾದರೂ ಈ ಥರ ಹೊರಗಡೆ ಹೋಗ್ಬೇಕು ಅಂದಾಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೆ ಪೌಡರ್. ಬಟ್ ಇವಾಗ ರೋಸ್ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಅದಾದ್ಮೇಲೆ ಕಾಜಲ್ ಆ್ಯಂಡ್ ಐಲೈನರ್, ಲಾಸ್ಟಲ್ಲಿ ಲಿಪ್ಸ್ಟಿಕ್ ಅಷ್ಟೇ ಮುಗೀತು ನನ್ನ ಮೇಕಪ್. ಆ್ಯಂಡ್ ಇವಾಗ ನಾನು ಆರ್ನಮೆಂಟ್ಸ್ ವೇರ್ ಮಾಡ್ತಾ ಇದ್ದೀನಿ. ಈ ಕುರ್ತಾದು ತುಂಬ ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾನು ಯಾವುದೇ ನೆಕ್ ಪೀಸ್ ವೇರ್ ಮಾಡಿಲ್ಲ. ಇಲ್ಲಾಂದರೆ ಸಿಂಪಲ್ ಆಗಿರೋಂಥ ನೆಕ್ ಪೀಸ್ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆನಲ್ಲಿ ಇದ್ದಿದ್ದೆ ಇಯರಿಂಗ್ಸು ಮತ್ತೆ ಒಂದು ಕರಿಮಣಿ ಸರನ ಹಾಕೊಂಡಿದ್ದೆ. ಸೊ ಅದನ್ನ ಹಾಕಿದ್ರೆ ನನ್ನ ಕಂಪ್ಲೀಟ್ ಲುಕ್ ರೆಡಿ ಆಗುತ್ತೆ. ಆ್ಯಂಡ್ ಹೇರ್ ಸ್ಟೈಲ್ ಇವಾಗಷ್ಟೇ ನಾನು ಹೇರ್ ವಾಶ್ ಮಾಡಿ ಬಂದಿದ್ರಿಂದ ಅಷ್ಟು ಈಸಿಯಾಗಿ ನನ್ನ ಕೂದಲು ಸೆಟ್ ಆಗಲ್ಲ. ಒಂಥರ ನನ್ನ ಕೂದಲೇ ಒಂಥರ ವಿಚಿತ್ರ ಅಂತಾನೆ ಹೇಳ್ಬೋದು. ಯಾಕಂದರೆ ಹೇರ್ ವಾಶ್ ಮಾಡಿದಾಗ ಫುಲ್ ಕರ್ಲಿ ಆಗಿರುತ್ತೆ. ಆ್ಯಂಡ್ ನಾನು ಸ್ವಲ್ಪ ಕೂದಲೆಲ್ಲ ಒಣಗಿದ ಮೇಲೆ ಅದನ್ನು ಕೋಂಬ್ ಮಾಡಿದಾಗ ಸ್ವಲ್ಪ ಸ್ಟ್ರೈಟ್ ಆಗುತ್ತೆ. ಸೊ ವಿಚಿತ್ರ ಅಂತಾನೆ ಹೇಳ್ಬೋದು. ಸೊ ಸಿಂಪಲ್ ಆಗಿ ಒಂದು ಕ್ಲಿಪ್ನ ಹಾಕೊಂಡು ನಾನು ರೆಡಿಯಾಗಿ ಅಲ್ಲಿಂದ ಹೊರಟಿದ್ದಾಯ್ತು. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತಿದ್ದೀವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಸ್ವಲ್ಪನೇ ಡಿಸ್ಟೆನ್ಸ್ ಇರೋದು. ಸೊ ಹಂಗಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ವಿ. ನಾವು ಬರೋಷ್ಟೊತ್ತಿಗೆ ಹೋಮ ಎಲ್ಲ ಆಗೋಗಿತ್ತು. ಸತ್ಯನಾರಾಯಣ ಪೂಜೆದು ಕತೆ ಹೇಳ್ತಾರಲ್ವಾ, ಸೊ ಅದನ್ನ ಹೇಳ್ತಾ ಇದ್ರು, ಅಂದ್ರೆ ಓದ್ತಾ ಇದ್ರು. ಸೊ ಅದನ್ನ ಕೇಳಿಸ್ಕೊಂಡು ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಅಟೆಂಡ್ ಮಾಡಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಕುತ್ಕೊಂಡು ಹರಟೆ ಹೊಡೆದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ವಾಪಸ್ ನಾವು ಮನೆಗೆ ಬಂದ್ವಿ. ಗೊತ್ತು ಈ ವ್ಲಾಗ್ ಬಂದು ತುಂಬಾನೇ ಚಿಕ್ಕದಾಗಿದೆ ಅಂತ. ಇದಾದ್ಮೇಲೆ ನಾನು ಜಾಸ್ತಿ ಶೂಟ್ ಮಾಡಕ್ ಹೋಗಿಲ್ಲ. ಬಿಕಾಸ್ ಫ್ಯಾಮಿಲಿ ಟೈಮ್ ಅಲ್ವಾ, ಸೊ ಎಷ್ಟು ಇಂಪಾರ್ಟೆಂಟೋ ಅಷ್ಟು ಮಾತ್ರ ನಾನು ವ್ಲಾಗ್ ಮಾಡಿದ್ದೆ ಅಷ್ಟೇನೆ. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಅದ್ರ ಪಕ್ಕನೇ ಇರೋಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.